ಸಿಂಗಾಪುರ್ ಬಿಸಿನೆಸ್ ಫೆಡರೇಷನ್ (SIPF) ತನ್ನ 4ನೇ ಸಿಂಗಾಪುರ್ ಎಂಟರ್ಪ್ರೈಸ್ ಸೆಂಟರ್ (SAC) ಅನ್ನು ಭಾರತದಲ್ಲಿ ಬೆಂಗಳೂರು ನಗರದಲ್ಲಿ ಉದ್ಘಾಟಿಸಿದೆ. ದಕ್ಷಿಣ ಪೂರ್ವ ಏಷ್ಯಾ ಹೊರತಾಗಿ ಪ್ರಾರಂಭವಾದ ಇದು ಮೊದಲ ಸೆಂಟರ್ ಆಗಿದ್ದು, ಸಿಂಗಾಪುರ್ ಉದ್ಯಮಗಳು, ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಸಂಸ್ಥೆಗಳು (SMEs) ಭಾರತದ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಸಹಾಯ ಮಾಡಲಿದೆ. ಈ ಹೊಸ ಕೇಂದ್ರವು ಎಂಟರ್ಪ್ರೈಸ್ ಸಿಂಗಾಪುರ್ ಎಂಟರ್ಪ್ರೈಸಸ್ ಮತ್ತು SIPF ಅವರ ಗ್ಲೋಬಲ್ ಕನೆಕ್ಟ್ SIPF ಉಪಕ್ರಮದ ಭಾಗವಾಗಿದ್ದು, ಕಂಪನಿಗಳ ಅಂತಾರಾಷ್ಟ್ರೀಯ ವಿಸ್ತರಣೆಗೆ ಸಲಹೆ, ನೆಟ್ವರ್ಕಿಂಗ್ ಹಾಗೂ ವ್ಯವಹಾರ ಸಂಪರ್ಕ ಸೌಲಭ್ಯಗಳನ್ನು ಒದಗಿಸುತ್ತದೆ. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದ್ದು, 2025ರಲ್ಲಿ 6.6% ಕೆಡಪ್ ಬೆಳವಣಿಗೆ ನಿರೀಕ್ಷಿಸಲಾಗಿದೆ. ಸಿಂಗಾಪುರ್ 7ನೇ ಸತತ ವರ್ಷಕ್ಕೂ ಭಾರತದ ಅತಿದೊಡ್ಡ ವಿದೇಶಿ ನೇರ ಹೂಡಿಕೆ (FDI) ಮೂಲವಾಗಿದ್ದು, ದಕ್ಷಿಣ ಪೂರ್ವ ಏಷ್ಯಾ ವ್ಯಾಪಾರ ಮತ್ತು ಹೂಡಿಕೆ ಪಾಲುದಾರರ ಪೈಕಿ ಪ್ರಮುಖ ಸ್ಥಾನದಲ್ಲಿದೆ. 2023ರಿಂದ 2025ರವರೆಗೆ ಸಿಂಗಾಪುರ್ ಕಂಪನಿಗಳ ಭಾರತ ಮಾರುಕಟ್ಟೆಯ ಆಸಕ್ತಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ SAC ಬೆಂಗಳೂರು ಮುಂದಿನ 2 ವರ್ಷಗಳಲ್ಲಿ 470ಕ್ಕೂ ಹೆಚ್ಚು ಕಂಪನಿಗಳನ್ನು ತಲುಪುವ ಗುರಿಯಿದೆ. ಉದ್ಘಾಟನಾ ಸಮಾರಂಭವನ್ನು ಸಿಂಗಾಪುರ್ನ ವಿದೇಶಾಂಗ ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆಯ ರಾಜ್ಯ ಸಚಿವ ಶ್ರೀಮತಿ ಗಣ ಸಿಯೋ ಹುವಾಂಗ್, ಭಾರತದ ಕಾರ್ಮಿಕ ಮತ್ತು ಉದ್ಯಮಶೀಲತಾ ಸಚಿವಾಲಯದ ಸಚಿವ ಶ್ರೀಮತಿ ಶೋಭಾ ಕರಂದ್ಲಾಜೆ ಮತ್ತು ಕರ್ನಾಟಕದ ಎಲೆಕ್ಟ್ರಾನಿಕ್ಸ್, ಐಟಿ, ಬಯೋಟೆಕ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶ್ರೀ ಪ್ರಿಯಾಂಕ್ ಎಂ. ಖರ್ಗೆ ಅವರ ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಉದ್ಘಾಟನಾ ಸಂದರ್ಭದಲ್ಲಿ ಲಾಕ್ ಗ್ಲೋಬಲ್ ಪೆಟ್ಲಿಫ್ಟ್ ಮತ್ತು ಜೆವಕಮ್ ಇಂಡಿಯಾ ಮೆಟ್ರಾ ವೆಲ್ನೆಸ್ ಕಂಪನಿಗಳ ನಡುವೆ ಆರೋಗ್ಯ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸಲು ಒಪ್ಪಂದ ಮೇವು ಸಹಿ ಮಾಡಲಾಯಿತು. ಈ ಸಹಭಾಗಿತ್ವವು ಸಿಂಗಾಪುರ್ನ ವಿಜ್ಞಾನ ಆಧಾರಿತ ಫಾರ್ಮ್ಯುಲೇಷನ್ಗಳನ್ನು ಭಾರತದ ನೈಸರ್ಗಿಕ ಚಿಕಿತ್ಸಾ ಪರಂಪರೆಯೊಂದಿಗೆ ಸಂಯೋಜಿಸಿ ಹೊಸ ಆವಿಷ್ಕಾರ ಮತ್ತು ಗುಣಮಟ್ಟದ ಪರಿಹಾರಗಳನ್ನು ನೀಡಲಿದೆ. ಹೊಸದಾಗಿ ಸ್ಥಾಪಿತವಾದ ಯೂನಿವರ್ಸಲ್ ಸಕ್ಸಸ್ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಅಧ್ಯಕ್ಷ ಶ್ರೀ ಪ್ರಸೂನ್ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ 2 ದೇಶಗಳ ವ್ಯವಹಾರ ಸಮುದಾಯಗಳ ನಡುವೆ ತಂತ್ರಜ್ಞಾನದ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದ್ದು, ಭಾರತ ಮತ್ತು ಸಿಂಗಾಪುರ್ ವ್ಯಾಪಾರ ಸಂಬಂಧಗಳನ್ನು ವಿಸ್ತರಿಸಲು ಸಹಾಯ ಮಾಡಲಿದೆ. Yes, I'm Samantha Teo, the Executive Director of Singapore Business Federation for Internationalization. As you are all aware, internationalization is not an easy journey. SBF has always been helping Singapore companies looking at growing their business overseas. India is one key market that we are focusing, and we are seeing a rapidly number of growth in terms of companies taking an interest in expanding their business here. Our office for SEC at Bengaluru is actually situated in WeWorks at MG Road to make it convenient for Singapore companies to land and meet with us. The main purpose of the office is really to create a common corridor between Singapore and India, and bringing connections, bringing knowledge, information, and all the know-how in terms of setting up here. Of course, while we set up our office in Bengaluru, our coverage, assistance to Singapore companies is pan-India. We will look for the most optimal state, city, and connections, for Singapore companies to rapidly grow their business here, depending on what the business needs are. So we want to count on the government of India to help us expand, whether is it our coverage, whether is it our connections, and of course with the input of the Singapore Business Federation India Business Committee that has just been set up, chaired by Mr. Prasoon Mukherjee of USEL. I'm sure that we will be in a very good state, to provide all the assistance to Singapore companies, as well as assistance to Indian companies looking towards Singapore, and venturing into the ASEAN market using Singapore as the platform. So thank you very much. I look forward to all your support, and hope that we can find a way to work together in the bigger good between Singapore and India. Thank you.